ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ GDSಗೆ ಅಪ್ಲೈ ಮಾಡಿದ್ದೀರಾ ಅವರೆಲ್ಲರೂ ಕೂಡ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಇದೇ ತಿಂಗಳು 28ನೇ ತಾರೀಕು ರಿಸಲ್ಟ್ ಬರುತ್ತೆ. ಇದನ್ನು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೇನು 2 ದಿನಗಳು ಬಾಕಿ ಇದೆ. ಅಷ್ಟರಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ 15 ಡೇಸ್ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಇರೋ ಅಂಥದ್ದು. ಅದಾದಮೇಲೆ ನಿಮಗೆ ರಿಸಲ್ಟು PDF ಫಾರ್ಮೇಟಲ್ಲಿ ಬಿಡ್ತಾರೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಈ SLC ಮಾರ್ಕ್ಸ್ದು ಏನು ರಿಸಲ್ಟ್ ನೋಡ್ತಿರಲ್ಲ ಆ ಥರ ಎಲ್ಲ ನೋಡೋ ಥರ ಇರಲ್ಲ. ಇದರಲ್ಲಿ ಜಸ್ಟ್ ಆ PDF ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ನೋಡಬೇಕಾಗತ್ತೆ. ಅದು ಯಾವ ರೀತಿಯಾಗಿ ರಿಸಲ್ಟ್ನ ನೀವು ಚೆಕ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ನೀವು ರಿಸಲ್ಟ್ನ ಚೆಕ್ ಮಾಡಬೇಕಾಗತ್ತೆ. ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸೋ ಅಂಥದ್ದು ಲಾಸ್ಟ್ ಇಯರ್ದು, ಓಕೆನಾ? ಅದರಲ್ಲಿ ಏನೇನಿರುತ್ತೆ, ಯಾವ ಥರ ನೀವು ಚೆಕ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬಟ್ ಈ ವರ್ಷ ಹೊಸ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟು ಬಿಡ್ತಾರೆ. ಅದನ್ನು ನಾನು ಎಲ್ಲಿ ನೋಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ 28ನೇ ತಾರೀಕು ಫಸ್ಟು ನಿಮ್ಮ ರಿಸಲ್ಟ್ನ ನೀವು ನೋಡ್ಕೊಳ್ಳೋದು ಹೇಗೆ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಸೊ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಯಾವ ರೀತಿಯಾಗಿ ಈ ಒಂದು ರಿಸಲ್ಟ್ನ ಚೆಕ್ ಮಾಡೋದು GDSದು ಅಂತ. ಸೊ ಸೇಮ್ ವೆಬ್ಸೈಟ್ನೇ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಆಲ್ಮೋಸ್ಟು 98, 99, 100, 97 ಇದೇ ಪರ್ಸೆಂಟೇಜ್ ಇರೋ ಅಂಥವರೇ ಇರ್ತಾರೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ನೀವು GDSದು ರಿಸಲ್ಟ್ ಚೆಕ್ ಮಾಡಬೇಕು ಅಂತ ಅಂದರೆ ಮೊದಲಿಗೆ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾಕ್ಸಲ್ಲಿ GDS ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ, ಓಕೆನಾ? ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟು ಆಪ್ಷನ್ ಏನಿದೆ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ, ಅದು ಈಗಿನ ವೆಬ್ಸೈಟ್ ಆಗಿರುತ್ತೆ. ಅಂದರೆ ಈ ವರ್ಷ ನಾವು ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಆ ವೆಬ್ಸೈಟು. ಸೊ ಬ್ಯಾಕ್ ಬಂದುಬಿಟ್ಟು ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಇಲ್ಲಿವರೆಗೂ ಏನೆಲ್ಲ ಆಪ್ಷನ್ಸ್ ಅಪ್ಲಿಕೇಶನ್ ಹಾಕ್ತಾ ಇದ್ವಿ ಆ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ನೋಟಿಫಿಕೇಷನ್ ಎಲ್ಲ ಇದೆಯಲ್ಲ, ಕೆಳಗಡೆ ಒಂದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡೋ ಅಂಥ ಒಂದು ಆಪ್ಷನ್ ಬರುತ್ತೆ. ಇದೇ ವೆಬ್ಸೈಟಲ್ಲಿ ಇಷ್ಟು ವರ್ಷ ಅಪ್ಲಿಕೇಶನ್ ಹಾಕ್ತಿದ್ದಿದ್ದು. ಸೊ ಇದರಲ್ಲಿ ಲಾಸ್ಟ್ ಇಯರ್ದು 2025ದು ರಿಸಲ್ಟ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ, ಓಕೆನಾ? ಈಗ ಕರ್ನಾಟಕ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೆರಿಟ್ ಲಿಸ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಮೆರಿಟ್ ಲಿಸ್ಟ್ ಬೇಕೋ ಅದನ್ನು ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಓಕೆನಾ? ಈಗ ನಾನು ಏನು ತೋರಿಸ್ತೀನಿ ಅದೇ ಥರನೇ ಈ ವರ್ಷವೂ ಕೂಡ ಒಂದು ಮೆರಿಟ್ ಲಿಸ್ಟ್ನ ಬಿಡೋ ಅಂಥದ್ದು. ಈಗ ಇದನ್ನು ಡೌನ್ಲೋಡ್ ಮಾಡಿಬಿಟ್ಟು WPS ಅಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಓಪನ್ ಆಗುತ್ತೆ. ಇದೇ ಥರ PDF ಫಾರ್ಮೇಟಲ್ಲೇ ಬಿಡೋದು. ನಿಮ್ಮದು ನಿಮ್ಮೊಬ್ಬರದೇ ರಿಸಲ್ಟು ನೋಡೋದಕ್ಕೆ ಆಗಲ್ಲ, ಇದರಲ್ಲೇ ನೀವು ನೋಡ್ಕೊಳ್ಬೇಕಾಗತ್ತೆ. ಈಗ ಫಸ್ಟ್ ಕಾಲಮಲ್ಲಿ ನಿಮಗೆ ಸೀರಿಯಲ್ ನಂಬರ್ ಸಿಗುತ್ತೆ. ನೆಕ್ಸ್ಟ್ ಕಾಲಮಲ್ಲಿ ನಿಮಗೆ ನಿಮ್ಮ ಡಿವಿಷನ್ ನೇಮ್ ಇರುತ್ತೆ. ನೀವು ಯಾವ ಡಿವಿಷನಿಗೆ ಅಪ್ಲೈ ಮಾಡಿದ್ದೀರಾ ಅದನ್ನು ಇಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ನೋಡ್ಕೊಳ್ಬೇಕಾಗುತ್ತೆ, ಓಕೆನಾ? ಸೊ ಕಲಬುರ್ಗಿ ಹಾಕಿದ್ದೀರಾ ಅಂತ ಅಂದರೆ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಅದೇ ಥರ ಬೆಂಗಳೂರು ಹಾಕಿದ್ದೀರಾ ಅಂತಂದರೆ ಬೆಂಗಳೂರು ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇನ್ನು ಥರ್ಡ್ ಕಾಲಮ್ ಬಂದುಬಿಟ್ಟು ನಿಮ್ಮ ಆಫೀಸ್ದು ಹೆಸರು, ಅಂದರೆ ಯಾವ ಊರಿಗೆ ಹಾಕಿರ್ತೀರ ಅಲ್ವಾ ಆ ಊರಿನ ಹೆಸರು ಇರುತ್ತೆ ಥರ್ಡ್ ಕಾಲಮಲ್ಲಿ. ಫೋರ್ತ್ ಕಾಲಮ್ ಬಂದುಬಿಟ್ಟು BPM ಅಥವಾ APPM ಅಂತ ಇರುತ್ತೆ ಸ್ಯಾಲ್ರಿ ಜೊತೆಗೆ. ಸೊ ನೀವು ಯಾವುದಕ್ಕೆ ಹಾಕಿದ್ದೀರಾ ನೋಡಿಬಿಟ್ಟು ಇಲ್ಲಿ ಹುಡುಕಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಕಾಲಮಲ್ಲಿ ನಿಮ್ಮ ಒಂದು ಕೆಟಗರಿ ಇರುತ್ತೆ. UR, OBC, SC ST, PWD, EWS ಈ ಥರ ನಿಮ್ಮ ಕೆಟಗರಿ ಇರುತ್ತೆ. ನೆಕ್ಸ್ಟು ಸಿಕ್ಸ್ತ್ ಕಾಲಮಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನೀವು ಯಾವ ಈಗ ಏನು ಅಪ್ಲಿಕೇಶನ್ ಹಾಕಿದಾರಲ್ವ ಅದರಲ್ಲಿ ಬಂದಿರೋ ಅಂಥ ರಿಜಿಸ್ಟ್ರೇಷನ್ ನಂಬರು ಇಲ್ಲಿರುತ್ತೆ. ಇದನ್ನು ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ಬೋದು ಇದು ರಿಜಿಸ್ಟ್ರೇಷನ್ ನಂಬರು. ನೆಕ್ಸ್ಟು ಸಿಕ್ಸ್ತ್ ಕಾಲಮಲ್ಲಿ ಬಂದುಬಿಟ್ಟು ನಿಮ್ಮ ಪರ್ಸೆಂಟೇಜ್ ಇರುತ್ತೆ. ನಿಮ್ಮ ಪರ್ಸೆಂಟೇಜು ರಿಜಿಸ್ಟ್ರೇಷನ್ ನಂಬರು ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಲಾಸ್ಟ್ ಆಪ್ಷನಲ್ಲಿ ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡು ಯಾವ ಡಿವಿಷನ್ಗೆ ಹೋಗಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಎಲ್ಲರೂ ತುಂಬ ಕೇಳ್ತಾಯಿದ್ರಿ ಯಾವ ಡಿವಿಷನ್ಗೆ ಹೋಗಬೇಕು ಅಂತ. ಇಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಒಂದು ಇಮೇಲು ಅಥವಾ SMS ಕೂಡ ಬಂದಿರುತ್ತೆ. ಸೊ ಇದೇ ಥರ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ರಿಸಲ್ಟ್ನ ಯಾವ ರೀತಿಯಾಗಿ ನೋಡೋದು ಅಂತ ನಾನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ಓಕೆನಾ? ಸೊ ನೆಕ್ಸ್ಟು ಇದೇ ಥರ ಈ ಒಂದು
ಹೊಸ ವೆಬ್ಸೈಟ್ ಏನಿರುತ್ತೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ವೇಕೆಂಟ್ ಪೋಸ್ಟ್ ಅಂತ ಏನಿದೆ ಅದ್ರ ಕೆಳಗಡೆ ನಿಮ್ಗೆ ಆಪ್ಷನ್ ಬರ್ಬೋದು, ಏನು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇಲ್ಲಿ ಬಂದಿಲ್ಲ ಅಂತ ಅಂದರೆ ನಿಮಗೆ ಮಾಮೂಲಿ ನಾವು ಅಪ್ಲಿಕೇಶನ್ ಹಾಕಿದ್ವಲ್ಲ, ಸೊ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿಬಿಟ್ಟು ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಲಾಗಿನ್ ಆಗಬೇಕು. ನಿಮ್ಮ ರಿಜಿಸ್ಟರ್ ನಂಬರು ಹಾಗೆಯೇ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆದರೆ ಅಲ್ಲಿ ನಿಮಗೆ ಆಪ್ಷನ್ ಬಂದಿರುತ್ತೆ. ಈ ಎರಡು ಕಡೆ ನಿಮಗೆ ಆಪ್ಷನ್ ಇರುತ್ತೆ ಅಂತ ಅನಿಸುತ್ತೆ. ಸೊ ನಾನು ಈ ಒಂದು ರಿಸಲ್ಟ್ನ ಬಿಟ್ಟ ತಕ್ಷಣ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ನಿಮ್ಮ ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ GDSದು ಪೂರ್ತಿ ಸೆಲೆಕ್ಷನ್ ಪ್ರೋಸೆಸ್ ಮುಗಿಯೋವರೆಗೂ ಕೂಡ ನನ್ನ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸು ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಇದೇ ರೀತಿ ನಾನು ಏನು PDF ತೋರಿಸೋದ್ನಲ್ವ ಅದೇ ಥರ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಒಂದು ಪರ್ಸಂಟೇಜ್ ಏನಿರುತ್ತೆ ಅದನ್ನು ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಿಮಗೆ ಇಮೇಲಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ ಖಂಡಿತ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನೀವು ಇದೇ ಥರ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? SMS ಕೂಡ ಬಂದಿರುತ್ತೆ. ನೀವು ಸೆಲೆಕ್ಷನ್ ಆಗಿದ್ದೀರಾ, ಈ ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಟ್ಟು ಈ ಒಂದು ಡಿವಿಷನ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ. ಸೊ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟ ತಕ್ಷಣ ನಾನು ಕಂಪ್ಲೀಟಾಗಿ ಆ ಒಂದು PDFನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು.